ಹೆಂಡತಿ ಅಂದರೆ ನಿಜವಾಗಲೂ ಬೆಲೆ ಕೊಡುವ ಗಂಡ ಪ್ರತಿದಿನ ತನ್ನ ಹೆಂಡತಿಗೆ ಹೀಗೆ ಹೇಳುತ್ತಾನೆ, ನಾನು ಎಲ್ಲೇ ಹೋದರೂ ನನಗೆ ಮರಳಿ ಮನೆಗೆ ಬರುವುದು ಗೊತ್ತು, ಯಾಕೆಂದರೆ ನೀನು ನನ್ನ ಜೀವನದ ಧ್ರುವತಾರೆಯೆಂದು. ಅಂದರೆ ನಾನು ನನ್ನ ಜೀವನದಲ್ಲಿ ಸಂಪಾದಿಸಿದ ಅತಿ ದೊಡ್ಡ ಸಂಪತ್ತೆಂದರೆ ಅದು ನೀನು ಮತ್ತು ನಿನ್ನ ಪ್ರೀತಿಯ ಎಂಬುವ ಅರ್ಥದಲ್ಲಿ ಹೇಳುತ್ತಾನೆ. ಹಾಗಾಗಿ ತನ್ನ ಗಂಡನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಜೀವನವನ್ನು ಅರ್ಥೈಸುವ ಸಂಗಾತಿ ಸಿಗಬೇಕೆಂದು ಎಲ್ಲರೂ ಬಯಸುತ್ತಾರೆ. ಆದರೆ ಮದುವೆ ಆದಮೇಲೆ ಆಗುವುದೇ ಬೇರೆ. ಕೆಲವರು ಮದುವೆ ಆದ ಕೂಡಲೇ ಬಂಧಗಳ ಮತ್ತು ಬಂಧುಗಳಿಂದ ದೂರ ಮಾಡಿಬಿಡುತ್ತಾರೆ. ಜೀವನ ನಮ್ಮದು, ಕೇವಲ ನಮ್ಮಿಬ್ಬರಿಗೆ ಮೀಸಲಾದದ್ದು ಎಂದು ಪ್ರತ್ಯೇಕವಾದ ಬೀಜವನ್ನು ಹುಟ್ಟುಹಾಕುತ್ತಾರೆ. ಆದ್ದರಿಂದ ಕೆಲವೊಮ್ಮೆ ದಾಂಪತ್ಯ ಜೀವನ ಮುರಿಯುವುದು ಕೇವಲ ಪ್ರೀತಿಯ ಕೊರತೆಯಿಂದಲ್ಲ, ಬದಲಿಗೆ ಅವರಿಬ್ಬರ ಮಧ್ಯೆ ಸ್ನೇಹದ ಕೊರತೆಯಿಂದ. ಆದರ್ಶ ಹೆಂಡತಿ ಎಂದರೆ ಗಂಡನ ನಗುವಿನಲ್ಲಿ, ನಲಿವಿನಲ್ಲಿ ಮತ್ತು ಯಶಸ್ಸಿಗೆ ಕಾರಣವಾಗುತ್ತಾಳೆ. ಕಷ್ಟ ಕಾಲದಲ್ಲೂ ಹೆಗಲಿಗೆ ಹೆಗಲು ಕೊಟ್ಟು ಜೊತೆಯಾಗಿ ಇರುತ್ತಾಳೆ. ಬೇಕಾದರೆ ನಿನ್ನೊಂದಿಗೆ ಸಾಯ್ತೀನಿ ಅನ್ನುವುದು ಪ್ರೀತಿಯಲ್ಲ, ಅದು ಹೇಡಿತನ. ಎಷ್ಟೇ ಕಷ್ಟ ಬಂದರೂ ನಿನ್ನೊಂದಿಗೆ ಬದುಕ್ತೀನಿ, ನಿನಗಾಗಿ ಬದುಕ್ತೀನಿ ಅನ್ನುವುದು ನಿಜವಾದ ಪ್ರೀತಿ. ಹೆಂಡತಿ ಅಂದರೆ ಪ್ರೀತಿಯನ್ನು ಕಲಿಸುವ ಮಹಾನ್ ಗುರು ಆಗಬೇಕು, ಗೆಳತಿಯಾಗಬೇಕು, ಮನೆ ಮತ್ತು ಮನದ ಒಡತಿಯಾಗಬೇಕು. ಆಗ ಗಂಡನಿಗೆ ಅನಿಸುತ್ತೆ, ನಿನ್ನನ್ನು ಇಷ್ಟಪಟ್ಟು ಮದುವೆ ಆಗಿದ್ದಕ್ಕೂ ಜೀವನ ಸಾರ್ಥಕವಾಗಿದೆ. ನನಗೆ ಕಷ್ಟ ಎಂದರೆ ಏನಂತ ಗೊತ್ತಾಗದಂತೆ ನೋಡಿಕೊಂಡಿದೀಯಾ ಎಂದು ಹೇಳುವ ಹಾಗೆ ನಡೆದುಕೊಳ್ಳಬೇಕು. ಹಾಗಾಗಿ ಪ್ರತಿ ಗಂಡ ಹೆಂಡತಿ ಅರ್ಥ ಮಾಡಿಕೊಳ್ಳಬೇಕು. ಶ್ರೀಮಂತಿಕೆ ಇರೋದು ಹಣ ಇರೋ ತನ, ದೀಪ ಉರಿಯೋದು ಎಣ್ಣೆ ಇರೋ ತನಕ, ಪ್ರೀತಿ ಇರೋದು ಇಬ್ಬರಲ್ಲಿ ಒಬ್ಬರು ಕೈ ಇಡುವ ತನಕ, ಸ್ನೇಹ ಇರೋದು ಕೊನೆ ಉಸಿರು ಇರುವ ತನಕ.